ನಮಸ್ಕಾರ, ಗುಡ್ ಮಾರ್ನಿಂಗ್. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ನಾನು ಹುಬ್ಬಳ್ಳಿಯ ಈ ಒಂದು ನವೀನ್ ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸಾಕಷ್ಟು ತಾರೆಗಳು ಉಳ್ಕೊಂಡಿದ್ದಾರೆ. ನಮ್ಮ ಸ್ಟಾರಲ್ಲಿ ಎಷ್ಟು ಜನ ಹುಬ್ಬಳ್ಳಿ ಧಾರವಾಡ ನೋಡಿದ್ದಾರೆ? ಸಾಧನಕೆರೆ ಗೊತ್ತಾ? ನೃಪತುಂಗ ಬೆಟ್ಟ ಗೊತ್ತಾ? ಹೀಗೆ ಭಾಳಷ್ಟು ಪ್ಲೇಸ್ಗಳಿದೆ. ಅವೆಲ್ಲ ಗೊತ್ತಾ? ಅವ್ರಿಗೆ ಈ ಪ್ಲೇಸ್ಗಳನ್ನ, ಈ ಎಲ್ಲ ಜಾಗಗಳಿಗೆ ಕರ್ಕೊಂಡು ಹೋಗೋದು ಮತ್ತು ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಮಾತಾಡಿಸುವಂಥ ಕಾರ್ಯಕ್ರಮ ಇದು. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಮಾತಾಡ್ತಾ ಕಳೆದೋಗ್ಬಿಡ್ತೀರ ಎಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಹೇಗಿದ್ದೀರಾ ನೀವು? ವೆರಿ ನೈಸ್, ಫೈನ್, ಟೂ ಗುಡ್. ನೀವು ಯಾಕ್ರಿ ಹಾಕಿಲ್ಲ? ನೀವು ಇಲ್ಲ, ಎಲ್ಲರೂ ಒಂದೇ ಥರದ ಡಿಫ್ರೆಂಟ್ ಆಗಿರೋಣ ಅಂತ. ಹುಬ್ಬಳ್ಳಿ ಧಾರವಾಡ ನೋಡೋಣ ಹಾಗಾದ್ರೆ ನಾವು. ಬೋಟಿಂಗ್ ಇದೆ, ತುಂಗ ಬೆಟ್ಟ ಇದೆ, ಸೊ ಅದೆಲ್ಲ ನೀವು ಹೋಗಿ ನಾವು ಫಾಲೋ ಮಾಡಿ. ಕನ್ನಡದ 4 ಜನ ತುಂಬಾ ಬ್ಯೂಟಿಫುಲ್ ಆಗಿರೋ ಹುಡುಗಿ ನಮ್ಮ ಜೊತೆಗಿದ್ದಾರೆ. ನಮಗೆ ಜಾಗ ಗೊತ್ತಿಲ್ಲ ಅಂತ ಇವಾಗ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವು ನಮಗೆ ಜಾಗ ತೋರಿಸ್ತಾ ಇದ್ದೀರಾ. ಸೊ ಅದಕ್ಕೆ ನಿಮ್ಮ ಜೊತೆ ನಾವು ಬಂದಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದು ಸರ್ಪ್ರೈಸಾ ಇಲ್ಲ ನಮಗೆ ಹೇಳ್ತೀರಾ? ಇಲ್ಲ, ಸರ್ಪ್ರೈಸ್. ಸರ್ಪ್ರೈಸಾ? ಓಕೆ, ಗ್ರೇಟ್. ಸರಿ, ಧಾರವಾಡಲ್ಲಿ ಮೇನ್ ಥಿಂಗ್ ಮಿಶ್ರಾ ಪೇಡ ಎಲ್ಲ ಫೇಮಸ್ ಅಂತ ನೀವೇ ಹೇಳಿ. ಅವಳು ಅಲ್ಲ ಬೋರ್ಡ್ ನೋಡೋದು, ಅದಕ್ಕೆ ಸೊ ಇನ್ನೊಂದು ವಿಶೇಷ ಅಂದ್ರೆ ಗೌರೀಶ್ ಅವರು ಯಾವ್ಯಾವ ಜಾಗ ನೋಡಿದಿರಾ ಅಂತ, ಜಾಗ ನೋಡೋದು ಮಜಾ ಇರಲ್ಲ, ಅದಕ್ಕೆ ಯಾವ ಜಾಗನೂ ನೋಡಿಲ್ಲ ಧಾರವಾಡಲ್ಲಿ. ಸೊ ಇವರೇ ನಮ್ಗೆ ಇವತ್ತು ಒಳ್ಳೊಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ. ನಂಬಿಕೆ ಉಳಿಸ್ಕೊಳ್ತೀರಾ ಅಂತ ಅನ್ಕೊಂಡಿದೀವಿ. ಸೊ ಇಲ್ಲಿ ಬರ್ತಿರೋದು ನಾನು ಮೊದಲನೇ ಸಾರಿ. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಇದುವರೆಗೂ ಧಾರವಾಡ ಪೇಡನೂ ತಿಂದಿಲ್ಲ. ಹಾಂ, ಹೌದು. ಹಾಂ, ಓಕೆ. ಸೊ ಸರ್ಪ್ರೈಸ್ ಪ್ಲೇಸ್ಗೆ ಕಾಯ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಸಾಧನಕೆರೆ ಗೊತ್ತಾ ಎಲ್ರಿಗದು? ಕೇಳಿದೀವಿ. ಅಷ್ಟು ಸಾಕು. ಸೊ ನಾವೀಗ ಮೊದಲನೇದಾಗಿ ಸರ್ಪ್ರೈಸ್ ಅಂತ ಹೇಳಿದೆ, ಆದರೂ ಕೂಡ ಹೇಳೇ ಬಿಡ್ತೀನಿ. ಸೊ ನಾವೆಲ್ಲ ಈಗ ಸಾಧನಕೆರೆಗೆ ಹೋಗ್ತಾ ಇದ್ದೀವಿ. ಸಾಧನಕೆರೆ ಅಂತಂದರೆ ಅದು ಬೇಂದ್ರೆಯವರ ಜನ್ಮಸ್ಥಳ ಮತ್ತು ಅವರ ಸಾಧನೆಯ ಸ್ಥಳ ಕೂಡ ಹೌದು. ಸೊ ಅಲ್ಲಿ ಏನು ಸ್ಪೆಷಲ್ ಬೆಟ್ಟನಾ ಏನು? ಅಲ್ಲ, ಅಲ್ಲಿ ಒಂದು ಕೆರೆ ಇದೆ, ಸಾಧನಕೇರಿ. ಅದು ಕೆರೆ ಆ್ಯಕ್ಚುಲಿ. ಅದು ಸಾಧನಕೇರಿ ಅಂತ ಆಗಿದೆ. ಅಲ್ಲೇ ಬೇಂದ್ರೆ ತಮ್ಮ ಹಾಡುಗಳನ್ನ, ನೀವು ಹಾಡುಗಳನ್ನ ಕೇಳಿರ್ಬೇಕಲ್ಲ ಬೇಂದ್ರೆಯವ್ರದ್ದು. ಒಂದು ಹಾಡು ಯಾವ್ದಾದ್ರು ನೀವು ಹೇಳಿ, ನಾವು ಹಾಡು. ಫಾರ್ ಎಕ್ಸಾಂಪಲ್, ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಆಮೇಲೆ ಇದು ಇನ್ನೊಂದು, ನಾನೊಂದ್ಸಲ ಆಕ್ಟಿಂಗ್ ಮಾಡಿದ್ರಿ, ನಾನೊಂದ್ಸಲ ಯಾವ ಹಾಡು ಗೊತ್ತಾ ಅದು? ಒಂದು ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಒಂದು ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಚಲುವ ಹಿಂದ ನೋಡ. ಅದರಲ್ಲಿ ನಾನು ಅದೊಂದು ಆ ಹುಡುಗಿ ನಂಗೆ ಹಾಡ್ತಾಳೆ. ಅಲ್ರಿ ಆಕ್ಟಿಂಗ್ ಮಾಡಿದ್ದ ಅದರಲ್ಲಿ. ಆಮೇಲೆ ಅವಳು ಎಲ್ಲೋದ್ಲು ಏನೋ. ಮುಂಚೆ ನಾನು ಯಾವತ್ತೂ ನೋಡಿರಲಿಲ್ಲ ಶೂಟಿಂಗ್, ಯಾವುದೇ ಪರ್ಪಸ್ಗೆ ಎಲ್ಲೇ ಹೋದಾಗಲೂ ಇಂಥ ಒಳ್ಳೆ ಜಾಗ ನೋಡೋ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಿದ್ರು. ಬಟ್ ನೌ ಐ ಹ್ಯಾವ್ ಗಾಟ್ ಎ ಆಪರ್ಚುನಿಟಿ. ನಾನು ದಾರಾ ಬೇಂದ್ರೆ ಅವ್ರ ಮನೆ ನೋಡಿದ್ದೀನಿ, ಅಲ್ಲಿ ಹೋಗಿದ್ದೆ ಅವ್ರ ಸ್ಮಾರಕಕ್ಕೆ ಅಂತ ಹೇಳೋ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗಾದ್ರೆ ನಾವು ಆ ಕೆರೆ ಹತ್ರ ಹೋಗೋಣ. ಅವ್ರಿಗೆ ಇನ್ಸ್ಪೈರ್ ಮಾಡೋಂಥ ಕೆರೆ ಅದು. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಸಾಯಿ ನಿತ್ಯೋತ್ಸವ.
ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.